ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಭುಜ ಜಾರ್ದೋ ಅಂತ ಬ್ಲೌಸ್ನ ಈ ಬ್ಲೌಸ್ ನೋಡಿ ಅವ್ರಿಗೆ ತುಂಬಾ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತ ಈ ಬ್ಲೌಸ್ನ ಅಳತೆ ಕೊಟ್ಟಾಗ ಹೇಗೆ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡುವಾಗ ಇದೊಂದು ಟಿಪ್ಸ್ ನಾನು ಇವಾಗ ಹೇಳ್ಕೊಡುವಂಥ ಇದೊಂದು ಟಿಪ್ಸೇ ನೀವು ಫಾಲೋ ಮಾಡಿದ್ರೆ ಸಾಕು. ಯಾವುದೇ ಕಾರಣಕ್ಕೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಈ ರೀತಿ ಕಟಿಂಗ್ ಮಾಡಿ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಯಿತು ಅಂತಂದರೆ ಬಂದು ನನಗೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಹೇಗೆ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ. ಫಸ್ಟ್ ಎದೆ ಸುತ್ತಳತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಉಕ್ಸ್ಪಟ್ಟಿ ಕಡೆಯಿಂದನೇ ನೋಡ್ಕೊಳ್ಳಿ. ಇದರಲ್ಲಿ ನಾನು ಹೇಳ್ದೆ ಅಲ್ವಾ, ಒಂದು ಟಿಪ್ಸ್ ಏನು ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಪೂರ್ತಿ ಬ್ಲೌಸು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತೆ. ಆದರೆ ಇದು ಇವಾಗ ನಾನು ತೋರಿಸ್ಕೊಡೋ ಅಂತ ನೋಡಿ, ಇದು ಮೆಜರ್ಮೆಂಟ್ ಬಂದು ಹಾರ್ಮೋಲ್ ಅನ್ನೋದನ್ನು ತುಂಬಾ ಕಡಿಮೆ ತಗೊಂಡಿದ್ದಾರೆ. ಎಷ್ಟು ತಗೊಂಡಿದ್ದಾರೆ ಅಂತಂದರೆ 4.25 ತಗೊಂಡಿದ್ದಾರೆ. ಎದೆ ಸುತ್ತಳತೆ ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 36 ಎದೆ ಸುತ್ತಳತೆ ಬ್ಲೌಸ್ಗೆ 4.25 ಹಾರ್ಮೋಲು ಕಂಕ್ಳ ಕಟ್ ಮಾಡಿದ್ರೆ ಅದು ಕರೆಕ್ಟ್ ಬರುತ್ತಾ? ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆವಾಗ ಅದು ಟೈಟ್ ಆಗುತ್ತೆ ಅಲ್ವಾ, ಆಗ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಫಸ್ಟು ಮೇಯ್ನ್ ಕಾರಣ ಬಂದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮೇಯ್ನ್ ಕಾರಣ ಬಂದು ಹಾರ್ಮೋಲ್ ನೀವು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂತಂದರೆ. ಅದನ್ನು ಕರೆಕ್ಟಾಗಿ ಕಟ್ ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಬರುತ್ತೆ. ಇವಾಗ ಎದೆ ಸುತ್ತಳತೆ ಬಂದು 9 ಬರುತ್ತೆ ಅಲ್ವಾ, 36 ಅಂದರೆ 9 ಇಂಚ್ ಬರುತ್ತೆ. 9 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ನಾನು 12 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕ್ಲೋಸ್ ನಮ್ಮ ಕಡೆ ಇರಬೇಕು, ಓಪನ್ ಸೈಡ್ ಆ ಕಡೆ ಇರಬೇಕು. ಇವಾಗ ಬೆನ್ನಿನ ಉದ್ದನ ನೋಡ್ಕೋಬೇಕು. ಫಸ್ಟು ಅರ್ಧ ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಬೆನ್ನಿನ ಉದ್ದನ ನೋಡಿ, ಭುಜದಿಂದ ಈ ರೀತಿ ಬೆನ್ನನ್ನು ಫೋಲ್ಡ್ ಮಾಡಿ ಉದ್ದನ ಈ ರೀತಿ ಇಟ್ಕೊಳ್ಳಿ. ನಾನು ಫ್ರಂಟು ಮತ್ತು ಬ್ಯಾಕು ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಕಟ್ ಮಾಡ್ತು ಅಂತಂದರೆ ನೀವು ಕಲಿಯುವಾಗಲೇ ಒಂದೇ ಸಲ ಕಟ್ ಮಾಡೋದನ್ನು ಕಲ್ತ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಲ್ವಾ. ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಇರುತ್ತೆ. ಬೆನ್ನಿನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಡೀಪ್ ಅನ್ನೋದು ಸಿಗ್ತಾ ಹೋಗುತ್ತೆ. ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ ಫಿನಿಶ್ ಆಯಿತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ವೀಡಿಯೋನ ಹಾಕ್ತೀನಿ. ಇದನ್ನು ಒಂದು ಸಲ ಟ್ರೈ ಮಾಡಿ. ಯಾಕಂತಂದರೆ ಈ ರೀತಿ ನೀವು ಕೂಡ ಕಟಿಂಗ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇನಾದರೂ ನಿಮಗೆ ಕಟಿಂಗ್ ಕಷ್ಟ ಆಗ್ತಾಯಿದೆ ಅಂತಂದರೆ ಫುಲ್ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಪೂರ್ತಿಯಾಗಿಯೇ ಹೇಳ್ಕೊಡ್ತೀನಿ. ಇವಾಗ ನೋಡಿ 2.2 ಇಂಚು ತಗೊಂಡಿದ್ದೀನಿ. ನಾನು ನೆಕ್ ವಿಡ್ತ್ ಬಂದು 2.2 ತಗೊಂಡಿದ್ದೀನಿ. ಭುಜ ಬಂದು 3.2 ತಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಇದಕ್ಕೆ ಅಳತೆ ಬ್ಲೌಸಲ್ಲಿ ತಗೋತಾ ಇಲ್ಲ. ಇಲ್ಲಿ ನೋಡಿ ಮೇಯ್ನ್ ಬಂದು 5.5 ಇಂಚ್ಗೆ ನಾನು ಹಾರ್ಮೋಲ್ ಅನ್ನೋದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. 36 ಎದೆ ಸುತ್ತಳತೆಗೆ ನೀವು 5.5 ಇಂಚನ್ನ ಅದು ತಗೋಬೋದು. 6 ತಗೊಂಡ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಕೂಡ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಇನ್ನೂ ಕೂಡ ಪರ್ಫೆಕ್ಟಾಗಿ ಕೂರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ 6 ಇಂಚನ್ನ ತಗೊಂಡು ಕೂಡ ಕಟಿಂಗ್ ಮಾಡಿ ತೋರಿಸ್ತೀನಿ. ಒಬ್ಬೊಬ್ಬರಿಗೆ ಹಾರ್ಮೋಲ್ ಜಾಸ್ತಿ ಇದ್ದು ಚೆಸ್ಟ್ ಕಡಿಮೆ ಇರುತ್ತೆ, ಒಬ್ಬೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇದ್ದು ಹಾರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ ಅಲ್ವಾ. ಹಾಗಾಗಿ ನೀವು ಈ ರೀತಿ ಕಟಿಂಗ್ ಮಾಡ್ಕೋಬೋದು. ಎದೆ ಸುತ್ತಳತೆನ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದ ನಂತರ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ ಇದಿಷ್ಟು ಇವಾಗ ಮಾರ್ಕ್ ಮಾಡ್ಕೊಂಡು ಆಯ್ತಲ್ವ. ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆ ಕಾಜಾಪಟ್ಟಿ ಕಡೆ ಸೈಡ್ ಆದರೂ ತಗೊಳ್ಳಿ. ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟುನೇ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಮಾರ್ಕ್ ಮಾಡುವಾಗ ಈಸಿ ಆಗುತ್ತೆ. ನೋಡಿದ್ರಲ್ವ, ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ನೆಕ್ ವಿಡ್ತ್ ಅನ್ನೋದು 2.2ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ. ಕೆಳಗಡೆ ಸ್ವಲ್ಪ ಬ್ರಾಡ್ ಬೇಕಲ್ವ, ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ 3 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರೌಂಡ್ ಶೇಪ್ ಅನ್ನೋದು ಫ್ರಂಟಲ್ಲಿ ಬ್ರಾಡಾಗಿ ಬರುತ್ತೆ. ನೋಡಿ ಈ ರೀತಿ ಫ್ರಂಟಲ್ಲಿ ತುಂಬಾ ಬ್ರಾಡಾಗಿ ಬರುತ್ತೆ, ತುಂಬ ನೀಟಾಗಿ ಕೂರುತ್ತೆ. ಇದಾದ ನಂತರ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋ ತನಕ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿನ ಇದರಲ್ಲಿ ಮೇಯ್ನ್ ಥಿಂಕ್ ಬಂದು ನೀವು ಹಾರ್ಮೋಲ್ನ ಇದರಲ್ಲಿ ಕಡಿಮೆ ಕಟ್ ಮಾಡಿದ್ದಾರೆ, ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ. ನೀವು ಈ ಅಳತೆನೇ ಕಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಬ್ಲೌಸ್ ಕರೆಕ್ಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದಾರೆ ಅಲ್ವಾ, ಅಲ್ಲಿವರೆಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡೆ. ಉಕ್ಸ್ಪಟ್ಟಿ ಕಡೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿಕೊಂಡೆ. ಯಾಕಂತಂದರೆ ಡಾಟ್ಗೆ 1/4 ಇಂಚ್ ಬೇಕು ಮತ್ತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಅರ್ಧ ಇಂಚ್ ಬೇಕಲ್ವ. ಹಾಗಾಗಿ ನೋಡಿ ಈ ರೀತಿ ಶೇಪ್ ಕೊಟ್ಟು ಸ್ವಲ್ಪ ಮೇಲ್ಗಡೆಗೆ ಈ ರೀತಿ ಶೇಪ್ ಕೊಡಿ. ಇದು ಯಾವುದೇ ರೀತಿ ಅಳತೆ ತಗೊಳ್ಳದೇ ಇದ್ರೆ ಏನಿಲ್ಲ, ಈ ಕಡೆ ಸೈಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇ ಬೆಲ್ಟ್ ಪಟ್ಟಿನೂ ಕೂಡ ನೀವು ಕಟಿಂಗ್ ಮಾಡ್ಕೋಬೋದು. ಒಂದೇ ಸಲ ಬೇಗ ಒಂದು 8 ಮಿನಿಟ್ 10 ಮಿನಿಟ್ಸಲ್ಲೆಲ್ಲ ನೀವು ಒಂದು ಬ್ಲೌಸ್ನ ಕಟಿಂಗ್ ಮಾಡಿಬಿಡ್ಬೋದು. ಫ್ರಂಟು ಬ್ಯಾಕು ಸಪ್ರೇಟ್ ಕಟ್ ಮಾಡ್ತು ಅಂತ ಅಷ್ಟು ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗೋದಿಲ್ಲ. ಈ ಮೆಥಡ್ನ ಯೂಸ್ ಮಾಡಿ. ನೋಡಿ ಈ ರೀತಿ ಬೆಲ್ಟ್ ಪಟ್ಟಿಗೆ 3.5 ಇಂಚ್ ಆದರೂ ತಗೋಬೋದು. ನಿಮಗೆ ಬೆಲ್ಟ್ ಪಟ್ಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 4 ಇಂಚ್ ಕೂಡ ತಗೊಂಡು
ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಕಟ್ ಮಾಡ್ತು ಅಂತಂದರೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಇವಾಗ ಬೆಲ್ಟ್ ಪಟ್ಟಿ ರೆಡಿ ಆಯ್ತಲ್ವ, ಈಗ ಆರ್ಮೋಲ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಆರ್ಮೋಲ್ನ 1 ಇಂಚು ಮತ್ತು ಅರ್ಧ ಇಂಚ್ಗೆ ಈ ರೀತಿ ರೌಂಡ್ ಹಾಕ್ಕೊಂಡಿದ್ದೀನಿ. ನೀವು 1.5 ಇಂಚು 3/4 ಇಂಚು ಆ ಥರ ತಗೋಬೇಡಿ, ಅದರಿಂದ ರಿಂಕಲ್ಸ್ ಬರುತ್ತೆ. ಹಾಗಾಗಿ ಏನು ಮಾಡಿ ಅಂತಂದರೆ 1 ಇಂಚು ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ತಗೊಳ್ಳಿ, ಫ್ರಂಟ್ ಪಾರ್ಟ್ಗೆ ಅರ್ಧ ಇಂಚ್ ತಗೊಳ್ಳಿ. ಆವಾಗ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ, ಸ್ವಲ್ಪ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇವಾಗ ಫ್ರಂಟ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದು ಫ್ರಂಟ್ ಭಾಗನ ಮಾತ್ರ ಈ ರೀತಿ ತಗೊಂಡು ಕಟ್ ಮಾಡ್ಕೊಳ್ಳಿ. 2 ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡ್ಬೋದು. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಈ ರೀತಿ ನಾವು ಎರಡನ್ನೂ ಸೇರಿ 1 ಇಂಚ್ಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟ್ ಮಾತ್ರ ಅರ್ಧ ಇಂಚ್ಗೆ ಈ ರೀತಿ ಕಟಿಂಗ್ ಮಾಡ್ಕೋಬೋದು. ಇವಾಗ ಇದಿಷ್ಟು ಪೂರ್ತಿಯಾಗಿ ಕಟಿಂಗ್ ಮಾಡಿ ಆಯ್ತಲ್ವ. ಇದಾದ ನಂತರ ನಾವು ಬ್ಯಾಕ್ ಡೀಪ್ಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಮೇಲ್ಗಡೆ ನಾವು 2.2 ತಗೊಂಡಿದ್ದೀವಿ. ಇದನ್ನು ಅಷ್ಟೇ ಫ್ರಂಟಲ್ಲಿ ಯಾವ ರೀತಿ ತಗೊಂಡ್ವಿ ಅದೇ ರೀತಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬ್ರಾಡ್ ಬೇಕು ಅಂತಂದರೆ ನೀವು ಇನ್ನೂ ಕೂಡ ಬ್ರಾಡಾಗಿ ಕೂಡ ಇಟ್ಕೋಬೋದು. ಸೊ ಇವರು ಜಾಸ್ತಿ ಬ್ರಾಡ್, ಹಾಗಾಗಿ ನಾನು ಇಷ್ಟೇ ತಗೊಂಡು ಕಟ್ ಮಾಡ್ತಾಯಿದ್ದೀನಿ ರೌಂಡ್ ಶೇಪಲ್ಲಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಸೈನ್ ಬ್ಲೌಸ್ಗಳು ಹಾಗೆಯೇ ಯಾವ್ಯಾವ ಡಿಸೈನ್ಗಳನ್ನು ಪ್ರತಿಯೊಂದನ್ನು ಕೂಡ ಸ್ಟಿಚಿಂಗು ಕಟಿಂಗು ಪ್ರತಿಯೊಂದು ವಿಡಿಯೋನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡಬೇಕು. ನೀವು ಸ್ಲೀವ್ಸ್ ಕಟಿಂಗಲ್ಲಿ ಹೆಚ್ಚು ಕಡಿಮೆ ಮಾಡ್ತು ಅಂತಂದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ನಾವು ಆಲ್ರೆಡಿ ಅಲ್ಲಿ ಕಟಿಂಗ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಎಕ್ಸ್ಟ್ರಾ ಪೀಸ್ ಮಿಕ್ಕಿತ್ತು, ಹಾಗಾಗಿ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ನ ಮಾಡಿಕೊಂಡು ಸೊ ಎರ್ಜಸ್ನ ಕಟಿಂಗ್ ಮಾಡ್ಕೊಳ್ಳಿ ಒಂದು ಸಮನಾಗಿ. ಈ ರೀತಿ ಕಟಿಂಗ್ ಮಾಡ್ಕೊಂಡಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ಲೀವ್ಸ್ ಕಟಿಂಗ್ನ ತುಂಬಾ ಈಸಿಯಾಗಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ಲೀವ್ಸ್ ಕಟಿಂಗ್ ಅನ್ನೋದು ತುಂಬಾ ಕಷ್ಟ ಅನ್ನೋರಿಗೆ ನಾನು ತುಂಬಾ ಈಸಿಯಾಗಿ ಹೇಗೆ ಸ್ಲೀವ್ಸ್ನ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಳತೆನ ಸ್ವಲ್ಪ ಐರನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಳತೆ ಬ್ಲೌಸ್, ಆವಾಗ ನಿಮಗೆ ಇನ್ನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಇಟ್ಕೊಂಡು ಹಾರ್ಮೋಲ್ ಜಾಯಿಂಟ್ ಇರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ದು ಮುಂಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದ ನಂತರ ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ಫೋಲ್ಡ್ ಮಾಡ್ಕೋಬೇಡಿ, ಬ್ಯಾಕ್ ಪಾರ್ಟ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಡಿ. ತುಂಬಾ ಈಸಿಯಾಗಿ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು. ಸೊ ಇದು ನೋಡಿ, ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಸೀಮಿಂಗ್ ಅಲೈಸ್ಗೋಸ್ಕರ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊ. ಫ್ರಂಟ್ ಶೇಪ್ ಹೇಗೆ ತೆಗಿಯೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಫ್ರಂಟ್ ಶೇಪ್ನ ನಾನು ಕಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬಿಗಿನರ್ಸ್ ಆಗಿದ್ದರೆ ಕಟಿಂಗ್ ಮಾಡುವಾಗ ಫ್ರಂಟ್ ಶೇಪ್ನ ತೆಗಿಬೇಡಿ. ಯಾಕಂತಂದರೆ ನಿಮಗೆ ಸ್ಲೀವ್ಸು ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಿ ಅಂತಂದರೆ ನೋಡಿ, ಈ ರೀತಿ 1 ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಬಟ್ಟೆನ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಸಿಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಇವಾಗ ಫ್ರಂಟ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಸಿಕ್ತು ಅಲ್ವಾ. ಸೊ ಈ ರೀತಿ ಮಾಡಿ ಕಟಿಂಗ್ ಮಾಡ್ಕೋಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಫಸ್ಟೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿದ್ರೆ ಆಯಿತು, ಆವಾಗಲೂ ಕೂಡ ಕಟಿಂಗ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.